ಹಾಯ್ ಗೈಸ್, ನಾನು ನಿಮ್ಮ ಲೆಟ್ಸ್ ಮೀಟ್ ವಿತ್ ಸುರೇಖಾ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಹೀಗೆ ಹೇಳ್ತಾ ಇದ್ದೀನಿ. ಎಲ್ಲರೂ ಹೇಗೆ ಹಬ್ಬ ಮಾಡಿದ್ರಿ, ಯಾವ ರೀತಿ ಹಬ್ಬ ಮಾಡಿದ್ರಿ ನೋಡಿ. ನಾನು ಈ ರೀತಿ ಮಾಡಿದ್ದೆ. ಅದರಲ್ಲೂ ಈ ಸಲ ಇಂಡಿಪೆಂಡೆನ್ಸ್ ಡೇಗೆ ರಜಾ ಇತ್ತು ಮತ್ತು ವರಮಹಾಲಕ್ಷ್ಮಿಗೆ ರಜಾ ಇತ್ತು. ಸೊ ಹಾಗಾಗಿ ಒಂದಿನ ನೀಟಾಗಿ ರೆಡಿ ಮಾಡ್ಕೊಳಕ್ಕೆ ಸಿಕ್ತು. ಆದ್ರೂ ಮಾಡಿದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು. ಒಂದಿನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳೋದು. ನಾನು ಆಂಟಿ ಬರ್ತಾಯಿಲ್ಲ ಅಂತಲೂ ನಿಮಗೆಲ್ಲ ಹೇಳಿದ್ದೆ. ಸೊ ಹಾಗಾಗಿ ಈ ರೀತಿ ಹಬ್ಬ ಎಲ್ಲನೂ ನಾನು ಮಾಡ್ತಾಯಿದ್ದೆ ನೋಡಿ. ಈ ಥರನೇ ನಾನು ಸ್ಯಾರಿ ನಿಮಗೆ ತೋರಿಸಿರಲಿಲ್ಲ. ನಾನು ಚಿಕ್ಕಮಂಗ್ಳೂರಲ್ಲಿ ಸುಗ್ಗಿ ಹಬ್ಬಕ್ಕೆ ಅಂತ ಹೋದಾಗ ನನಗೆ ಇಷ್ಟ ಆಯಿತು. ನನ್ನ ಹಸ್ಬೆಂಡಿಗೂ ಈ ಥರ ಕಲರ್ ಕಾಂಬಿನೇಷನ್ಸ್ ಎಲ್ಲ ಕೆಲವೊಂದು ಸಲ ಸಿಗೋಲ್ಲ, ನಿಂಗೆ ಇಷ್ಟ ಆಯ್ತಲ್ಲ ತಗೋ ಅಂತ ಹೇಳಿದ್ರು. ಇದನ್ನು ತೊಗೊಂಡೆ. ಇದ್ರ ರೇಟು ಎಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ತಿಳಿಸ್ಕೊಡ್ತೀನಿ. ಮತ್ತು ದೀಪಕ್ಕೆ ಎಷ್ಟಾಯಿತು ಎಲ್ಲ ಕೇಳಿದ್ರು. ನಾನು ಯಾವಾಗ ಮಗಳೂ ಗೋಲ್ಡ್ ಚೀಟಿ 1000ಇಂದನೂ ಇದೆ, 1000, 2000, 3000 ಈ ಥರ ಎಲ್ಲ ಇದೆ. ನಾನು ಕೂಡ ಇದೇ ರೀತಿ ನಾನು ಪೇ ಮಾಡ್ತಾಯಿದ್ದೆ. ಸೊ ಹಾಗಾಗಿ ಪೇ ಮಾಡ್ತಾ ಇದ್ದಿದ್ದರಿಂದ ನಾನು ಅದರಲ್ಲಿ ತೊಗೊಂಡಿದ್ದು. ಆಲ್ಮೋಸ್ಟು ಒಂದು ನನ್ನ ಕುಂಕುಮಟ್ಲು ಮತ್ತು ಅದು ಸೇರಿ 80 ರೀಚ್ ಆಯಿತು. 85 ಹತ್ತತ್ರನೇ ಆಯಿತು. ಇವಾಗ ಬೆಳ್ಳಿ ರೇಟ್ ಬಂದುಬಿಟ್ಟು 82 ಇತ್ತು. ಸೊ ಹಾಗಾಗಿ ಅದೆಲ್ಲ ಅಷ್ಟೊತ್ತಿಗೆ ಅಷ್ಟೇ ಆಯಿತು. ಮತ್ತು ಹಿಂದಿನ ದಿನ ನಾನು ಕರ್ಜಿಕಾಯಿ ಮಾಡ್ಕೊಂಡಿದ್ದು ಕೆಲವೊಂದು ಪಿಕ್ ನಿಮಗೆ ಹಾಕ್ತಾಯಿದ್ದೀನಿ. ಮಾಡಿದೆ, ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೆ. ಸ್ವಲ್ಪ ಬ್ಯಾಕ್ ಪೈನ್ ಎಲ್ಲ ಇತ್ತು. ಸೊ ಹಾಗಾಗಿ ಡ್ಯೂಟಿಗೆ ಹೋಗಿ ಬಂದು ಅದ್ರ ಜೊತೆನೇ ಈ ಕೆಲಸ ಎಲ್ಲ ಮಾಡ್ಕೊಂಡು ಮಾಡಿದೆ. ನನ್ನ ಮಕ್ಕಳು ಕೂಡ ಚಿಕ್ಕವರು ಆದ್ರೂ ನನ್ನ ಮಗಕ್ಕೂ ತುಂಬಾ ಹೆಲ್ಪ್ ಮಾಡ್ದೆ ಕೆಲವೊಂದೆಲ್ಲ. ಅದ್ರ ಜೊತೆಗೆ ಮತ್ತು ನಾನು ಬೆಳಗ್ಗೆ ಒಬ್ಬಟ್ಟೆಲ್ಲ ಮಾಡಿದ್ದೆ. ಬೇಳೆ ಬೇಯಿಸ್ಕೊಂಡು ಬೆಲ್ಲ ಮತ್ತು ಅದಕ್ಕೆ ಒಣಶುಂಠಿ ಮತ್ತು ಇದೆಲ್ಲ ಕುಟ್ಟಾಕಿದ್ದೆ. ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಪಲಾವ್ ಮಾಡಿದ್ದೆ. ಮತ್ತು ಮಧ್ಯಾಹ್ನ ಊಟಕ್ಕೆ ನಾನು ಒಬ್ಬಟ್ಟಿನ ಸಾಂಬಾರು ಈ ರೀತಿ ಎಲ್ಲ ಮಾಡಿದ್ದೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು, ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಇಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನನಗೆ ಲಾಸ್ಟು ವಿಡಿಯೋ ಹಾಕಿದಾಗ ನನಗೆ ಅದು ಬೆಳ್ಳಿ ಸಾಮಾನಿಗೆ ಎಷ್ಟಾಯಿತು ಎಲ್ಲ ಕೇಳಿದರು. ಅದನ್ನು ಕೂಡ ನಾನು ಇದರಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ನನ್ನ ವಿಡಿಯೋನ ವಾಚ್ ಮಾಡ್ತಿರೋರ್ಗಂತೂ ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ನಮ್ಮ ಕನ್ನಡದವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ನಾನು ತುಂಬ ವರ್ಷದಿಂದ ಮಾಡ್ತಿದ್ದೀನಿ. ಇವಾಗ ನನಗೊಂದು ಸ್ವಲ್ಪ ಸಬ್ಸ್ಕ್ರೈಬರೆಲ್ಲ ಆಗ್ತಾಯಿದ್ದಾರೆ. ಆಮೇಲೆ ಕಮೆಂಟೆಲ್ಲ ಹಾಕ್ತಾರೆ ನೋಡಿ. ಮಧ್ಯಾಹ್ನ ಈ ಥರ ಮಂಜು ಊಟಕ್ಕೆ ಬಂದಿದ್ದರು. ನಮ್ಮ ಬಾಳೆದೆಲೆ ಎಲ್ಲ ತರಿಸ್ಕೊಂಡು ಊಟ ಎಲ್ಲ ಮಾಡಿದ್ವಿ. ಥ್ಯಾಂಕ್ ಯು.